ಸೊ ಇವತ್ ನಾವು ಮಾಡೋದು ಆರಾ ಎನ್ಹ್ಯಾನ್ಸಿಂಗ್ ಮೆಡಿಟೇಷನ್ ಅನ್ನ ಮಾಡ್ತೀವಿ. ಸೊ ಈ ಆರಾ ಎನ್ಹ್ಯಾನ್ಸಿಂಗ್ ಮೆಡಿಟೇಷನ್ ಏನಪ್ಪಾ ಅಂದ್ರೆ ಏನಾಗತ್ತೆ ಅಂದ್ರೆ ಯೂಶುವಲಿ ನಮ್ಮ ದೇಹದ ಸುತ್ತ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಹೇಳ್ತೀವಿ. ಅಂದ್ರೆ ಅಯಸ್ಕಾಂತೀಯ ವಲಯ ಇದೆ. ಇದನ್ನ ನಾವು ಆರಾ ಅಂತ ಹೇಳ್ತೀವಿ. ಸೊ ಈ ಆರಾವನ್ನ ನಾವು ಯಾವಾಗ್ಲೂ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು, ಎನ್ಹ್ಯಾನ್ಸ್ ಆಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಯಾವಾಗ ಈ ಆರಾ ಎನ್ಹ್ಯಾನ್ಸ್ಡ್ ಆಗಿರುತ್ತೋ, ಸ್ಟ್ರೆಂಥನ್ ಆಗಿರುತ್ತೋ, ಅವಾಗ ನಾವು ಒಳ್ಳೊಳ್ಳೆ ವಿಚಾರಗಳನ್ನ ನಮ್ಮ ಲೈಫಲ್ಲಿ ನಾವು ಅಟ್ರಾಕ್ಟ್ ಮಾಡ್ತಾ ಬರ್ತೀವಿ. ಇದಕ್ಕೆ ಬದಲಾಗಿ ಯಾವಾಗ ನಮ್ಮ ಆರಾದಲ್ಲಿ ವೀಕ್ನೆಸ್ ಇರುತ್ತೋ, ಅಂದ್ರೆ ಆರಾ ಇದು ಸೈಜ್ ಚಿಕ್ಕದಾಗಿರೋದು ಆತರ ಎಲ್ಲ ಇದ್ದಂತಹ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ತರ ಸಮಸ್ಯೆಗಳನ್ನ ಹೆದರ್ಸ್ಬೇಕಾಗತ್ತೆ. ಹೀಗಾಗಿ ಆರಾವನ್ನ ನಾವು ಸಂಪೂರ್ಣವಾಗಿ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಈ ಆರಾ ಎನ್ಹ್ಯಾನ್ಸಿಂಗ್ ಮೆಡಿಟೇಷನ್ ಏನ್ ಇವತ್ ಮಾಡ್ತೀವಿ, ಇದು ನಮ್ಮ ಒಂದು ಆರಾ ಮಾಡೋದಕ್ಕೆ ಮತ್ತೆ ಸ್ಟ್ರಾಂಗ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಮಾಡತ್ತೆ ಅಂತ ಹೇಳ್ತೀವಿ. ಓಕೆ, ಕ್ಲಿಯರಾ? ಸೊ ಈ ಮೆಡಿಟೇಷನ್ ನ ಮಾಡೋಣ. ಇದು ಗೈಡೆಡ್ ಮೆಡಿಟೇಷನ್ ಆಗಿರುತ್ತೆ. ನಾ ಗೈಡ್ ಮಾಡ್ತಾ ಹೋಗ್ತೀನಿ, ನೀವು ಮಾಡ್ತಾ ಹೋಗಿ. ಓಕೆ, ಆರಾಮಾಗಿ ಕೂತ್ಕೊಳ್ಳಿ. ಇವತ್ತೊಂದು ಸೆಷನ್ ಕನ್ನಡದಲ್ಲೇ ಇರುತ್ತೆ, ನಾಳೆ ಸೆಷನ್ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಓಕೆ, ಸೊ ಆರಾಮಾಗಿ ಕೂತ್ಕೊಳ್ಳಿ, ಕಣ್ಣು ಮುಚ್ಚಿ. ದೀರ್ಘವಾದ ಉಸಿರನ್ನ ತಗೊಳ್ಳಿ ಒಳಗಡೆಗೆ. ಅದೇ ರೀತಿ ದೀರ್ಘವಾದ ಉಸಿರನ್ನ ಆಚೆ ಬಿಡಿ. ಮೂಗಿನ ಮೂಲಕ ಉಸಿರನ್ನ ಒಳಗ್ ತಗೊಂಡು ಬಾಯಿನ ಮೂಲಕ ಆಚೆ ಬಿಡಿ. ಪ್ರತಿ ಸಲ ನೀವು ಉಸಿರನ್ನ ಒಳಗಡೆ ತಗೊಳ್ಳುವಾಗ ಈ ಒಂದು ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲಾ ಒಂದು ಪಾಸಿಟಿವ್ ಎನರ್ಜಿಯನ್ನ ಒಳಗಡೆ ತಗೊಳ್ತಾ ಇದೀನಿ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಅದೇ ರೀತಿ ಉಸಿರನ್ನ ಆಚೆ ಬಿಡುವಂತ ಸಂದರ್ಭದಲ್ಲಿ ನಿಮ್ಮಲ್ಲಿರುವಂತಹ ಎಲ್ಲಾ ನೋವು, ವ್ಯಥೆ, ಒಂದು ಭಾವನಾತ್ಮಕ ಸಮಸ್ಯೆಗಳಿರಬಹುದು, ಅಥವಾ ಖಿನ್ನತೆ ಇರಬಹುದು, ಯಾವುದೇ ಸ್ಟ್ರೆಸ್ ಇರಬಹುದು, ಟೆನ್ಷನ್ ಇರಬಹುದು, ಯಾವುದೇ ನೆಗೆಟಿವ್ ಎಮೋಷನ್ಸ್ ಇರಬಹುದು, ಅದೆಲ್ಲವನ್ನ ಸಂಪೂರ್ಣವಾಗಿ ರಿಲೀಸ್ ಮಾಡ್ತಾ ಇದೀನಿ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಇದನ್ನೇ ಒಂದು 3-4 ಸಲ ಮಾಡಿ. ಈಗ ಉಸಿರಾಟ ಸಾಮಾನ್ಯವಾಗಿರ್ಲಿ, ಸಹಜವಾದಂತಹ ಉಸಿರಾಟವನ್ನ ಮಾಡಿ. ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಇಡೀ ಶರೀರದ ಮೇಲಿರ್ಲಿ. ಇಡೀ ದೇಹ, ಮನಸ್ಸು, ಆತ್ಮ ಎಲ್ಲವನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಕಂಪ್ಲೀಟ್ಲಿ. ಮನಸ್ಸು ಆ ಕಡೆ ಈ ಕಡೆ ಹೋದ್ರೂ ಪರವಾಗಿಲ್ಲ, ನಿಧಾನವಾಗಿ ಅದನ್ನ ವಾಪಸ್ ಕರ್ಕೊಂಡು ಬಂದು ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸ್ಕೊಳ್ಳಿ. ಯಾವುದೇ ಆಲೋಚನೆಗಳು ಬಂದ್ರೂ ಸಹ ಅದನ್ನ ನೀವು ಫಾಲೋ ಮಾಡ್ಬೇಡಿ. ಆ ಯೋಚನೆಗಳು ಬರ್ಲಿ, ಅವು ತಾನಾಗಿ ಆಚೆ ಹೋಗ್ಲಿ. ಅದು ಯಾವುದಕ್ಕೂ ನೀವು ರಿಯಾಕ್ಟ್ ಮಾಡಬೇಡಿ. ಬರೀ ನಿಮ್ಮ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ. ಈಗ ಒಂದು ದಿವ್ಯವಾದಂತಹ ಬಿಳಿಯ ಬಣ್ಣದ ಬೆಳಕಿನ ಕಿರಣಗಳು ಯೂನಿವರ್ಸ್ ಇಂದ ಬಂದು ನಿಮ್ಮ ಸಹಸ್ರಾರ ಚಕ್ರದ ಮೂಲಕ ನಿಮ್ಮ ಇಡೀ ಶರೀರವನ್ನ ಆವರಿಸ್ತಾ ಇರೋ ತರ ವಿಜುವಲೈಸ್ ಮಾಡ್ಕೊಳ್ಳಿ.
ಈ ಒಂದು ಶಕ್ತಿ ನಿಮ್ಮ ಇಡೀ ಶರೀರವನ್ನ, ಇಡೀ ದೇಹ ಹಾಗೂ ಮನಸ್ಸನ್ನ ಸಂಪೂರ್ಣವಾಗಿ ಆವರಿಸಿ ನಿಮ್ಮನ್ನ ಸಂಪೂರ್ಣವಾಗಿ ಪರಿಶುದ್ಧಗೊಳಿಸ್ತಾ ಇದೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಇಡೀ ಶರೀರದ ಪ್ರತಿ ಕಣಕಣವೂ ಕೂಡ ಈ ಒಂದು ಶಕ್ತಿಯಿಂದ, ದಿವ್ಯ ಬೆಳಕಿನ ಶಕ್ತಿಯಿಂದ ಪುನಶ್ಚೇತನಗೊಳ್ತಾ ಇದೆ, ರಿಜ್ಯುವನೇಟ್ ಆಗ್ತಾ ಇದೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಮ ಇಡೀ ಶರೀರವನ್ನ ತುಂಬಿದಂತಹ ಈ ಒಂದು ದಿವ್ಯ ಬಿಳಿಯ ಬಣ್ಣದ ಬೆಳಕಿನ ಕಿರಣಗಳು ಮೇಲ್ಮುಖವಾಗಿ ಚಲಿಸುತ್ತಾ ನಿಮ್ಮ ಸಹಸ್ರಾರ ಚಕ್ರದಿಂದ ಓವರ್ಫ್ಲೋ ಆಗ್ತಾ ಇದೆ ಅಂತ ಇವಾಗ ವಿಜುವಲೈಸ್ ಮಾಡ್ಕೊಳ್ಳಿ. ಈ ಓವರ್ಫ್ಲೋ ಆದಂತಹ ಎನರ್ಜಿ ನಿಮ್ಮ ಇಡೀ ಆರಾದಲ್ಲಿ, ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ನಿಮ್ಮ ದೇಹದ ಸುತ್ತ, ಆ ಒಂದು ಪ್ರಭಾವಳಿ ಅಂತ ಏನ್ ಕರಿತೀವಿ, ಆ ವಲಯದಲ್ಲಿ ಸಂಪೂರ್ಣವಾಗಿ ಫಿಲ್ ಆಗ್ತಾ ಇದೆ. ಇದರಿಂದಾಗಿ ನಿಮ್ಮ ಆರ ತುಂಬಾ ದೊಡ್ಡದಾಗ್ತಾ ಇದೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ನೀವು ಕೂತಿರತಕ್ಕಂತಹ ಜಾಗದಲ್ಲಿ ಗೋಡೆಗೆ ಟಚ್ ಆಗೋಷ್ಟು ದೊಡ್ಡದಾಗಿದೆ ಈಗ ನಿಮ್ಮ ಆರ. ನೀವು ಕೂತಿರೋ ಇಡೀ ರೂಮಿನಷ್ಟು ದೊಡ್ಡದಾಗಿದೆ ನಿಮ್ಮ ಆರ ಈಗ. ನಿಮ್ಮ ಇಡೀ ಮನೆಯಷ್ಟು ದೊಡ್ಡದಾದಂತಹ ಆರವನ್ನ ಈಗ ನೀವು ಹೊಂದಿದ್ದೀರಾ. ಆರ ಇನ್ನೂ ಎಕ್ಸ್ಪ್ಯಾಂಡ್ ಆಗಿ ನಿಮ್ಮ ಇಡೀ ಏರಿಯಾದಷ್ಟು ದೊಡ್ಡದಾಗಿದೆ. ನಿಮ್ಮ ಫುಲ್ ಸಿಟಿ ಅಷ್ಟು ಅಗಲಕ್ಕೆ ನಿಮ್ಮ ಆರ ಈಗ ಎಕ್ಸ್ಪ್ಯಾಂಡ್ ಆಗಿದೆ. ನಿಮ್ಮ ಇಡೀ ಸ್ಟೇಟ್ ಅಷ್ಟು ಅಗಲಕ್ಕೆ ನಿಮ್ಮ ಆರ ಈಗ ಎಕ್ಸ್ಪ್ಯಾಂಡ್ ಆಗಿದೆ. ನಿಮ್ಮ ಇಡೀ ದೇಶದಷ್ಟು ಅಗಲಕ್ಕೆ ಆರ ಎಕ್ಸ್ಪ್ಯಾಂಡ್ ಆಗಿದೆ. ಇಡೀ ಖಂಡದಷ್ಟಕ್ಕೆ ನಿಮ್ಮ ಆರ ಎಕ್ಸ್ಪ್ಯಾಂಡ್ ಆಗಿದೆ. ಇಡೀ ಪ್ರಪಂಚದ ಉದ್ದಗಲಕ್ಕೂ ನಿಮ್ಮ ಆರ ಈಗ ಸಂಪೂರ್ಣವಾಗಿ ಎಕ್ಸ್ಪ್ಯಾಂಡ್ ಆಗಿದೆ. ನಿಮ್ಮ ಆರ ಇನ್ನೂ ಎಕ್ಸ್ಪ್ಯಾಂಡ್ ಆಗಿ ಇಡೀ ಬ್ರಹ್ಮಾಂಡವನ್ನ ತಲುಪಿದೆ. ಇಡೀ ಬ್ರಹ್ಮಾಂಡದಷ್ಟು ಅಗಲಕ್ಕೆ ಇದೆ. ಈ ಒಂದು ಬ್ರಹ್ಮಾಂಡದಲ್ಲಿರುವಂತಹ ಸಕಲ ಚರಾಚರಗಳು ಎಲ್ಲವೂ, ಎಲ್ಲ ನಕ್ಷತ್ರ, ತಾರೆ, ಪ್ರತಿಯೊಂದು ಕೂಡ ನಿಮ್ಮ ಆರಾದಲ್ಲೇ ಇದೆ ಇವಾಗ. ಅಷ್ಟು ದೊಡ್ಡದಾದಂತಹ ಆರ ನಿಮ್ಮದು. ಎಲ್ಲವನ್ನ ಆಕರ್ಷಣೆ ಮಾಡುವಂತಹ, ಒಳ್ಳೆಯ ವಿಚಾರಗಳನ್ನ ಆಕರ್ಷಣೆ ಮಾಡುವಂತಹ ದೊಡ್ಡದಾದಂತಹ ಆರ ನಿಮ್ಮದು. ಈಗ ನಿಧಾನವಾಗಿ ನೀವು ಈ ಒಂದು ಬ್ರಹ್ಮಾಂಡದಲ್ಲಿ ನೀವು ಲೀನವಾಗ್ತಾ ಇದ್ದೀರಾ. ಬ್ರಹ್ಮಾಂಡ ನಿಮ್ಮಲ್ಲಿ ಲೀನವಾಗ್ತಾ ಇದೆ. ಅದೇ ರೀತಿ ನೀವು ಕೂಡ ಬ್ರಹ್ಮಾಂಡದೊಳಗೆ ಲೀನವಾಗ್ತಾ ಇದ್ದೀರಾ. ವಿಶೇಷವಾದಂತಹ ಶಕ್ತಿ ನಿಮ್ಮ ಇಡೀ ಶರೀರಕ್ಕೆ ಹಾಗೂ ನಿಮ್ಮ ಆರಾಗೆ, ನಿಮ್ಮ ಮನಸ್ಸಿಗೆ ದೊರೆತಿದೆ.
ಈಗ ನಿಧಾನವಾಗಿ ನಿಮ್ಮ ಆರ ನಿಮ್ಮ ಕಡೆಗೆ ವಾಪಸ್ ಬರ್ತಾ ಇದೆ. ಇಡೀ ಬ್ರಹ್ಮಾಂಡದಿಂದ ನಿಧಾನವಾಗಿ ಇಡೀ ಪ್ರಪಂಚದ ಕಡೆಗೆ ಬಂದಿದೆ. ಪ್ರಪಂಚದಿಂದ ಖಂಡದ ಕಡೆಗೆ ಬಂದಿದೆ. ಖಂಡದಿಂದ ರಾಷ್ಟ್ರದತ್ತ ಬಂದಿದೆ. ರಾಷ್ಟ್ರದಿಂದ ರಾಜ್ಯದತ್ತ ಬಂದಿದೆ. ರಾಜ್ಯದಿಂದ ಜಿಲ್ಲೆಯವರೆಗೆ ಬಂದು ಜಿಲ್ಲೆಯಿಂದ ನಿಮ್ಮ ನಗರಕ್ಕೆ ಬಂದಿದೆ. ನಗರದಿಂದ ನಿಮ್ಮ ಏರಿಯಾಗೆ ಬಂದು ನಿಮ್ಮ ಮನೆಗೆ ಬಂದಿದೆ. ನಿಮ್ಮ ಮನೆಗೆ ಬಂದು ನೀವು ಕೂತಿರುವಂತಹ ಕೊಠಡಿಯಲ್ಲಿ ನಿಮ್ಮ ಸುತ್ತ ಒಂದು ದಿವ್ಯವಾದಂತಹ ಒಂದು ಹಾರ ಸುತ್ತಾ ಇದೆ. ಈ ಹಾರ ಯಥೇಚ್ಛವಾದ ಶಕ್ತಿಯನ್ನ ಈಗ ಪಡ್ಕೊಂಡಿದೆ. ಇಡೀ ಬ್ರಹ್ಮಾಂಡದಲ್ಲಿದ್ದಂತಹ ಎಲ್ಲಾ ಪಾಸಿಟಿವ್ ಎನರ್ಜಿಯನ್ನ ಕೂಡ ಇದು ಈಗ ಶೇಖರಿಸಿಕೊಂಡು ನಿಮ್ಮಲ್ಲಿಗೆ ವಾಪಸ್ ಬಂದಿದೆ. ಈ ಒಂದು ಎನರ್ಜಿಯನ್ನ ಕೆಲವು ನಿಮಿಷಗಳ ಕಾಲ ಫೀಲ್ ಮಾಡಿ, ದೇಹದಲ್ಲಾಗುವಂತಹ ಬದಲಾವಣೆ, ಮಾನಸಿಕವಾದಂತಹ ಬದಲಾವಣೆಗಳನ್ನ ಸಂಪೂರ್ಣವಾಗಿ ಅಬ್ಸರ್ವ್ ಮಾಡಿ. ನಿಮ್ಮ ಆಹಾರ ಅತ್ಯಂತ ಶಕ್ತಿಶಾಲಿಯಾಗಿದ್ದು ಎಲ್ಲಾ ಒಳ್ಳೆ ವಿಚಾರಗಳನ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಹೊಸ ಹೊಸ ಆಪರ್ಚುನಿಟೀಸ್ ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಉತ್ತಮವಾದಂತಹ ಆರೋಗ್ಯವನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಫೈನಾನ್ಷಿಯಲ್ ಅಬಂಡೆನ್ಸ್ ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಸುಖ, ಶಾಂತಿ, ಸಮೃದ್ಧಿ, ಸಕಲ ಸೌಭಾಗ್ಯಗಳನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಆರಾ ಎಕ್ಸ್ಪ್ಯಾಂಡ್ ಆಗಿರೋದ್ರಿಂದ ನಿಮ್ಮ ಫ್ರೀಕ್ವೆನ್ಸಿ ವೈಬ್ರೇಷನ್ ಕೂಡ ಒಳ್ಳೆಯ ಮಟ್ಟದಲ್ಲಿದ್ದು ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ಕೂಡ ಜಾಸ್ತಿ ಆಗಿದೆ. ನೀವು ಅಂದುಕೊಂಡಿದ್ದನ್ನ ನೀವು ಸಾಧಿಸೋ ಅಂತ ಶಕ್ತಿ ನಿಮ್ಮಲ್ಲಿ ಈಗ ಬಂದಿದೆ. ಹಾಗಾಗಿ ನಿಮ್ಮ ಯಾವುದೇ ಒಂದು ವಿಶ್ ಅನ್ನ ನೀವು ಇವಾಗ ಮ್ಯಾನಿಫೆಸ್ಟೇಷನ್ಗೋಸ್ಕರ
ಯೂನಿವರ್ಸ್ ಕಳಿಸಿ 2 ನಿಮಿಷ ಟೈಮ್ ಕೊಡ್ತೀನಿ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನ ನಿಮ್ಮ ಉಸಿರಾಟದ ಕಡೆ ತನ್ನಿ. ನಿಮ್ಮ ಇಡೀ ಶರೀರವನ್ನ ಗಮನಿಸಿ. ನಿಮ್ಮ ಸುತ್ತಮುತ್ತಲಿನ ಆಗು ಹೋಗುಗಳನ್ನ ಗಮನಿಸಿ. ಒಂದೆರಡು ನಿಮಿಷ ಶಾಂತವಾಗಿರಿ. ಎರಡೂ ಕೈಗಳನ್ನ ಉಜ್ಜಿ ಕಣ್ಣ ಮೇಲಿಟ್ಟು ನಿಧಾನ ಕಣ್ ತೆಗಿಬಹುದು. ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕು ಅಂದ್ರೆ ಶೇರ್ ಮಾಡ್ಬೋದು. ಅನ್ಮ್ಯೂಟ್ ಮಾಡ್ಕೊಂಡು ಶೇರ್ ಮಾಡಿ. ಸೊ ಈ ಮೆಡಿಟೇಷನ್ ನಾವು ರೆಗ್ಯುಲರ್ ಆಗಿ ಮಾಡೋದ್ರಿಂದ ನಮ್ಮ ಆರಾ ತುಂಬಾ ಎನ್ಹಾನ್ಸ್ ಆಗುತ್ತೆ. ನಾವೇ ಫೀಲ್ ಮಾಡ್ತೀವಿ ದಿನಕ್ಕೆ ದಿನಕ್ಕೆ ತುಂಬಾ ನಮ್ಮಲ್ಲಿ ಒಂದು ಚೇಂಜಸ್, ಪಾಸಿಟಿವ್ ಚೇಂಜಸ್ ಸಾಕಷ್ಟು ಬರುತ್ತೆ. ಅದನ್ನ ನಾವೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀವಿ. ಇದನ್ನ ಯಾವಾಗ ಬೇಕಾದ್ರೂ ಮಾಡ್ಬೋದು, ಏನು ರೆಸ್ಟ್ರಿಕ್ಷನ್ ಇಲ್ಲ. ಇದೇ ಟೈಮ್ ಅಲ್ಲಿ ಮಾಡ್ಬೇಕು, ಅದೇ ಟೈಮ್ ಅಲ್ಲಿ ಮಾಡ್ಬೇಕು ಅನ್ನೋ ಏನ್ ರೆಸ್ಟ್ರಿಕ್ಷನ್ ಇಲ್ಲ. ರಾತ್ರಿ ಮಲ್ಕೊಳಕ್ ಮುಂಚೆ ಬೇಕಿದ್ರು ಮಾಡ್ಬಿಟ್ಟು ಮಲ್ಕೋಬಹುದು, ಇಲ್ಲ ಬೆಳಗ್ಗೆ ಎದ್ದ ಮೇಲೆ ಒಂದ್ 10 ನಿಮಿಷ ನಾನ್ ಇವಾಗ ನಿಧಾನಕ್ ಮಾಡ್ಸಿದೀನಿ. ನೀವು ಒಂದ್ 5-10 ನಿಮಿಷದಲ್ಲೇ ನೀವು ಮುಗಿಸ್ಕೋಬಹುದು. ಇದನ್ನ ಫಾಸ್ಟ್ ಆಗು ಮಾಡ್ಕೋಬಹುದು. ನಾ ಸಿಂಪಲ್ ಆಗಿರುವಂತಹ ಮೆಡಿಟೇಷನ್ಸ್ ಮಾಡಿಸ್ತಾ ಇದೀನಿ, ಸೊ ದಟ್ ನೀವು ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋದಕ್ಕೋಸ್ಕರ. ಏನೇ ಮೆಡಿಟೇಷನ್ಸ್ ಹೇಳ್ಕೊಟ್ರು
ನೀವು ಡೇ ಟು ಡೇ ಅಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಸಿಂಪಲ್ ಆಗಿರುವಂತ ಮೆಡಿಟೇಷನ್ಸ್ ನೇ ಹೇಳ್ಕೊಡ್ತಾ ಇದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕೇಳ್ಕೊಳ್ಳಿ, ಇಲ್ಲ ಏನಾದ್ರೂ ಮಾತಾಡ್ಬೇಕು ಅಂದ್ರೆ ಮಾತಾಡಿ. ಕ್ಲಿಯರಾ ಎಲ್ಲರಿಗೂ? ಏನು ಡೌಟ್ ಇಲ್ಲ ಅಲ್ಲ? ಸೊ ನಾಳೆ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಅಟೆಂಡ್ ಮಾಡ್ಬೇಕು ಅಂದ್ರೆ ಯಾರಾದ್ರೂ ಅಟೆಂಡ್ ಮಾಡ್ಬೋದು, ತೊಂದ್ರೆ ಇಲ್ಲ. ಇದೇ ಇರುತ್ತೆ, ಇವತ್ತು ಕನ್ನಡದಲ್ಲಿ ಇದ್ದಿದ್ದೇನೆ, ನಾಳೆ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಸೊ ಯಾರಾದ್ರೂ ಅಟೆಂಡ್ ಮಾಡ್ಬೇಕು ಅನ್ನೋಗಿದ್ರೆ ನಾಳೆನೂ ಅಟೆಂಡ್ ಮಾಡ್ಬೋದು. ಓಕೆ, ನಮಸ್ತೆ.